ನಾವಾದ್ರೂ ಮೇಲ್ ಬರ್ಲಿಲ್ಲ, ನನ್ನ ಮಗ ಆದ್ರೂ ಮೇಲ್ ಬಂದು ಚೆನ್ನಾಗಿ ಬದುಕ್ಲಿ ಅಂತ ನನ್ನ ಆಸೆ. ಗೈಸ್ ಬಂತು, ಇದೇ ನನ್ನ ಇಂಟ್ರೊಡಕ್ಷನ್ ಸೀನು. ನನಗ್ ಖುಷಿ ಆಯ್ತಾಯ್ತು. ಇವಳು ಹೇಳ್ತಾಳೆ ಗೈಸ್, ಇವಳು ಹೇಳ್ತಾಳೆ ಕಂಪ್ನಿಗೆ ಸೇರ್ಕೋ ಅಂತಾನು ಹೇಳ್ತಿತ್ತು. ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಆಕ್ಟಿಂಗ್ ಮಾಡ್ತೀನಿ, ಇದು ಹೇಳ್ಬಿಟ್ಟು ನಾನು ಬೇರೆ ಇನ್ನೇನು ಮಾಡಲ್ಲ ಅಂತ ನಾನು ಹೇಳಿದೆ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನನ್ನ ಕನಸು ನನ್ಸಾಗ್ತಿರುವಂತ ಟೈಮು. ಖುಷಿಗೆ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದೇನು ಅಂತ ಅಂದ್ರೆ ಜೀ ಕನ್ನಡದಲ್ಲಿ ಅಮೃತಧಾರೆ ಅನ್ನೋ ಒಂದು ಸೀರಿಯಲ್ ನಲ್ಲಿ ನಾನು ಒಂದು ಒಳ್ಳೆ ರೋಲ್ ಪ್ಲೇ ಮಾಡಿದ್ದೀನಿ. ಅದು ಇವತ್ತು ಟೆಲಿಕಾಸ್ಟ್ ಆಗ್ತಾ ಇದೆ. ಇನ್ನೇನೋ 4 ನಿಮಿಷ ಇರೋದು. ಸೊ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ, ಮತ್ತೆ ನಾನು ಸ್ಕ್ರೀನ್ ಮೇಲೆ ಹೆಂಗ್ ಕಾಣಿಸ್ತೀನಿ ಅದನ್ನೆಲ್ಲ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನನಗೂ ಕೂಡ ಇವಾಗ ಒಂದು ½ ಅವರ್ ಮುಂಚೆ ಗೊತ್ತಾಯ್ತು. ಯಾರೋ ನನ್ನ ಫಾಲೋವರ್ ಒಬ್ರು ಸ್ಟೇಟಸ್ ಹಾಕಿದ್ರು, ಸ್ಟೋರಿ ಹಾಕಿದ್ರು. ಅದನ್ನ ರೀಮೆನ್ಷನ್ ಮಾಡೋ ಟೈಮಲ್ಲಿ ಗೊತ್ತಾಯ್ತು. ನಾನು ಅಷ್ಟು ಬೇಗ ವಿಡಿಯೋ ಮಾಡಿ ಮತ್ತೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಿ, ಅವ್ರಿಗೆಲ್ಲ ಊರಲ್ಲಿ ಇರೋರಿಗೆ ಮತ್ತೆ ನಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಕಾಲ್ ಮಾಡಿ ಹೇಳ್ತಾರೆ 7 ಗಂಟೆಗೆ ಬರುತ್ತೆ ನೋಡಿ, 7 ಗಂಟೆಗೆ ಬರುತ್ತೆ ನೋಡಿ ಅಂತ. ಯಾಕಂತಂದ್ರೆ ನಾನು ಸೆಲೆಕ್ಟ್ ಆಗಿ ವಿಡಿಯೋ ಅಂದ್ರೆ ಶೂಟ್ ಎಲ್ಲ ಆಗಿ 1 ವಾರ ಮೇಲಾಗಿತ್ತು, ಇನ್ನೂ ಟೆಲಿಕಾಸ್ಟ್ ಆಗಿರಲಿಲ್ಲ. ಯಾವತ್ತಾಗುತ್ತೋ ಅಂತ ಎಲ್ಲರೂ ಕಾಯ್ತಾ ಇದ್ವಿ. ಅದು ಇವತ್ತು ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ಬನ್ನಿ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಮತ್ತೆ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗುವ. ಚೈತ್ರ ನಿಂಗೇನು ಅನ್ಸ್ತು? ಇವಳು ಹೇಳ್ತಾಳೆ ಗೈಸ್, ಇವಳು ಹೇಳ್ತಾಳೆ ಗೈಸ್. ಬಂದೇ ಬಿಡ್ತು. ಸ್ಟಾರ್ಟಿಂಗ್ ಅಂತೂ ನನ್ನ ಸೀನ್ ಇರಲ್ಲ, ಬಿಕಾಸ್ ಒಂದು ಇವಾಗ ತಾನೇ ನಾನು ನೋಡಿದ್ನಲ್ಲ, ಪ್ರೋಮೋ ನೋಡಿದ್ನಲ್ಲ, ಅದರಲ್ಲಿ ಬೇರೆ ಇತ್ತು. ಐ ಥಿಂಕ್ ಇವತ್ತು 1 ನಿಮಿಷದ್ದು ಅಥವಾ 2 ನಿಮಿಷದ್ದು ಬರ್ಬೋದು ಇಂಟ್ರೊಡಕ್ಷನ್ ಅಷ್ಟೇ. ನಮ್ಮಮ್ಮ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ ಸ್ಟಾರ್ಟ್ ಆಯ್ತು ನೋಡ್ರಿ ಅಂತ. ಚೈತ್ರ ಮತ್ತೆ ನಾಗ ಎಲ್ಲರನ್ನು ಕರ್ಸಿದೀನಿ. ಸೊ ಅವ್ರ ಏನೋ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ಪಾಪ ಒಂದ್ ದೇವಸ್ಥಾನಕ್ಕೆ ಹೋಗಿದ್ದ. ಇವಾಗ ಒಂದ್ ಅರ್ಧ ಅವರ್ ಮುಂಚೆ ಬಂದವನೆ. ಕೂತ್ಕೊಳ್ಳೋ. ನಾವಪ್ಪ ಇವಾಗ ಪೂಜೆ ಮಾಡಿದ್ರು, ಇವ್ ಬರುತ್ತೆ ಅಂದಿದ ತಕ್ಷಣ. ಅರ್ಜೆಂಟ್ ಅಲ್ಲಿ ಪೂಜೆ ಮಾಡಿ ರೆಡಿ ಆಯ್ತು. ನಾನು ಹೇಳ್ದೆ ಅವ್ರಿಗೆ ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಬರಲ್ಲ, ಆರಾಮಾಗಿರ್ರಿ ಅಂತ. ಅವ್ರಿಗೆ ಯಾರಿಗೂ ಆರಾಮಾಗಿರ್ರಿ ಅಂತ ಅಂದ್ಬಿಟ್ಟು ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಪಾಪ ಇವಳು ಇವಾಗ ಕೆಲ್ಸದಿಂದ ಬಂದ್ಲು, ಅಷ್ಟು ಬೇಗ ಬಂದೋಳು. ನೋಡ್ತಾನೆ ಒಂದ್ ಚೆನ್ನಾಗಿ. ಚೆನ್ನಾಗ್ ಬಂದೈತಲ್ಲ. ಪೂರ ಆತರ ತಿಳ್ಕೊಂಡಿರೋದ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾತ್ರ ಕಾಣಿಸ್ತಾ ಇದೆ, ಬಟ್ ಸ್ಕಿಲ್ ಅನ್ನೋದು ಕಾಣಿಸ್ತಾನೆ ಇಲ್ಲ. ಬಿಗ್ ಝೀರೋ. ಇಲ್ಲ ಎಂತಾಯ್ತು, ಬೇರೆ ಸೀನ್ ತೋರಿಸ್ತಾರೆ. ನನಗ್ ಖುಷಿ ಆಯ್ತಾಯ್ತು. ನನ್ ಮಗ ಹೆಂಗಾದ್ರೂ ಟಿವಿಲ್ ಬಂದ, ಒಂದು ಗೆಲುವಿನ ಮೆಟ್ಲು ಹತ್ತವನೆ. ಭಗವಂತ ಇವನ್ಗೆ ಇದೇ ತರ ಅವಕಾಶಗಳನ್ನ ಕೊಟ್ಟು, ಮತ್ತೆ ಇವನ್ ಅವಕಾಶ ಕೊಟ್ಟಿರೋರ್ಗೆ ಚೆನ್ನಾಗಿ ಬಂದೈತ ಆನಂದ. ಎಕ್ಸ್ಪ್ರೆಷನ್ ಇದೆಲ್ಲ ಸೂಪರ್ ಆಗಿ ಮಾಡವ ನಮ್ಮ. ಒಳ್ಳೇದಾಗ್ಲಿ, ಖುಷಿ ಆಯ್ತು ನನಗೆ. ನಮ್ಮ ಮನೆಯೊಳಗೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಒಂದ್ ಜೀಪ್ ನೋಡ್ಬಿಟ್ಟು ಕುತ್ಕೊಂಡು ನೋಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಮಾಡವ್ ಬಿಡು. ವೆರಿ ಗುಡ್, ವೆರಿ ಗುಡ್. ಏನೋ ಭಗವಂತನ ಆಶೀರ್ವಾದದಿಂದ ಹೆಂಗೋ ಅವಕಾಶ ಸಿಕ್ಕಾಯ್ತು. ಟ್ಯಾಲೆಂಟ್ ಇರೋರ್ಗೆ ಹಾಗೆ ಆಗುತ್ತೆ. ಯಾವಾಗ ಒಳ್ಳೇದಾಗ್ಲಿ. ಇದನ್ನಲ್ಲೇ ಅವನೇ ಹಲೋ. ಹಲೋ. ಹಾ ಅಂಕಲ್. ಎಷ್ಟು ಸೂಪರ್ ಆಗಿ ಮಾಡಿದ್ಯಾ ಗುರು. ನೀನ್ ನೋಡಕ್ ಹಂಗಿಲ್ಲ ಆದ್ರೆ ನೀನ್ ನೋಡಕ್ ಎಷ್ಟು ಸಾಫ್ಟ್ ಆಗಿ ಹೆಂಗ್ ಕಾಣಿಸ್ತಿ. ಇಲ್ಲಿ ನೋಡ್ರು, ಬೇರೆ ತರ ತಿಂದಾಕ್ಬಿಟ್ಟಿದ್ಯಾ ನೀನು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಸಖತ್ ಮಾಡಿದ್ಯಾ. ವೆರಿ ಗುಡ್ ಅಮ್ಮ, ಒಳ್ಳೇದಾಗ್ಲಿ ನಿನ್ಗೆ. ಸರಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಸೂಪರ್, ನನ್ಗೆ ಖುಷಿ ಆಯ್ತು. ಗುಡ್. ಓಕೆ ಅಂಕಲ್, ಥ್ಯಾಂಕ್ ಯು. ಸರಿ ಅಮ್ಮ.
ಗೈಸ್ ನಿಜವಾಗ್ಲೂ ನಾನು ಅಲ್ಲಿ ಆ ಸೀನ್ ಇದ್ರಲ್ಲಿ- ಶೂಟ್ ಮಾಡುವಾಗ ಹೆಂಗ್ ಮಾಡ್ತಿದ್ದೀನೋ ಏನೋ, ಬಿಕಾಸ್ ಅದ್ ನನ್ನ 2ನೇ ದಿನ ಶೂಟ್ ಇದು. ನನಗೂ ಅದಕ್ಕೂ ಮುಂಚೆ ನಾನು ಯಾವ ಸೀರಿಯಲ್ ಮಾಡಿಲ್ಲ, ಏನಿಲ್ಲ. ಹೆಂಗ್ ಮಾಡ್ತಾ ಇದ್ದೀನೋ, ಎಲ್ಲಾರು ಹೆಂಗ್ ಏನಂತಾರೋ, ಚೆನ್ನಾಗ್ ಮಾಡಿದೀನೋ ಇಲ್ವೋ. ಇವರು ಅವತ್ತು ಸೆಟ್ ಬಂದಿದ್ರು, ಮನು ಅಣ್ಣ ಮತ್ತೆ ನಾಗೆಲ್ಲ ಬಂದಿದ್ರು. ಚೆನ್ನಾಗ್ ಬಂದಿತ್ತು ಅಂತ ಕೇಳ್ತಾ ಇದ್ದೆ. ಮನು ಅಣ್ಣನು ಕೇಳ್ತಿದ್ದೆ, ಅವರು ಇನ್ನೂ ಬೆಟರ್ ಟ್ರೈ ಮಾಡ್ಬೋದಿತ್ತು ಅಂತಿದ್ರು. ಅದನ್ನ ಇನ್ನ ಚೆನ್ನಾಗ್ ಮಾಡ್ಲಿ ಅಂತ ಅಂತಿದ್ರು ಏನೋ ಗೊತ್ತಿಲ್ಲ. ಬಟ್ ನನ್ಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಇವಾಗ ಇವ್ರನ್ನ ಪಕ್ಕದ ಬಿಲ್ಡಿಂಗ್ ಇವಾಗ ಕಾಲ್ ಮಾಡಿದ್ರಲ್ಲ, ಆನಂದ್ ಅಂಕಲ್ ಅಂತ. ಸೊ ಅವರು ನಮ್ಮ ಫ್ರೆಂಡ್ ನಿಮ್ಗೇನ್ ಅನ್ಸ್ತು ಇವಾಗ ಸ್ವಲ್ಪ ನೋಡಿದ್ರಲ್ಲ, 1-2 ನಿಮಿಷ ನೋಡಿದ್ಕೆ? ಅಂದ್ರೆ ಚೆನ್ನಾಗ್ ಬಂದೈತೆ, ಹಾ. ಇನ್ನ ಚೆನ್ನಾಗ್ ಮಾಡ್ಬೇಕು ಅಂತ ನನ್ನ ಆಸೆ. ಮತ್ತೆ ಇನ್ನ ನೀನು ಮೇಲ್ ಬರ್ಬೇಕು ಅನ್ನೋದು ತುಂಬಾ ನನ್ಗೆ ಇರೋದು. ನಾವಾದ್ರೂ ಮೇಲ್ ಬರ್ಲಿಲ್ಲ, ನನ್ನ ಮಗ ಆದ್ರೂ ಮೇಲ್ ಬಂದು ಚೆನ್ನಾಗಿ ಬದುಕ್ಲಿ ಅಂತ ನನ್ನ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಅಂದ್ರೆ ಈ ಅವಕಾಶ ಕೊಟ್ಟಿರೋ ಪ್ರೊಡ್ಯೂಸರ್ಗೆ, ಆಮೇಲೆ ನಿರ್ಮಾಪಕರಿಗೆ, ಡೈರೆಕ್ಟರ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಮಗನ್ಗೆ ಇದೇ ತರ ಅವಕಾಶವನ್ನು ಕೊಡ್ರಿ, ಬೆಳೆಸ್ರಿ ಅನ್ನೋದೇ ನನ್ನ. ಗೈಸ್ ಈ ಮೂಮೆಂಟ್ ಅಲ್ಲಿ ನಾನು ಮನೋಜ್ ಅಣ್ಣಂಗಾಗಿರ್ಬೋದು, ಮತ್ತೆ ದೇವರಾಜ್ ಸರ್ಗಾಗಿರ್ಬೋದು, ಮತ್ತೆ ನಮ್ ಡೈರೆಕ್ಟರ್ ಗುರು ಸರ್ಗಾಗಿರ್ಬೋದು, ಎಷ್ಟು ಟ್ಯಾಂಕ್ಸ್ ಹೇಳ್ರು ಸಾಲಲ್ಲ. ಬಿಕಾಸ್ ನನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಎಷ್ಟೇ ಟೆಕ್ಸ್ಟ್ ತಗೊಂಡ್ರು ಒಂಚೂರು ಬೇಜಾರ್ ಮಾಡ್ಕೋದೇನೆ. ಪಾಪ ನಮ್ಮ ಗುರು ಸರ್ ಮಾಡಿಚಿನಿ ಹಿಂಗ್ ಮಾಡು ಹಂಗ್ ಮಾಡು ಅಂತ ಎಷ್ಟು ನನಗೆ ಏನು ಬಂದಿಲ್ಲ ಅಂತ ಅಂದ್ರು ಕೂಡ, ಅದ್ ನಾನು ಇವಾಗ ಅಲ್ಲಿ ಏನ್ ಚೆನ್ನಾಗಿ ಮಾಡಿದೀನಿ ಅದ್ರ ಹಿಂದೆ ಇರೋ ಎಫೆಕ್ಟ್ಸ್ ಪಾಪ ಅವ್ರದ್ದೇ. ನನ್ ನಿಜ ಏನ್ ಮಾತಾಡ್ಬೇಕು ಅಂತ ಗೊತ್ತೈತಲ್ಲ. ಈಗ ನಾವ್ ಅಮ್ಮನ್ ಮಾತಾಡ್ಸೋಣ. ಅವಾಗ್ಲಿಂದ ಅಳ್ತವ್ರ ನಾವ್ ಅಮ್ಮ. ಏನ್ ಅನ್ಸ್ತಮ್ಮ? ನಿಜ ಖುಷಿ ಆಯ್ತಾ? ಅಂದ್ರೆ ನನ್ಗೆ ಏನ್ ಅನ್ಸ್ತು ಅಂದ್ರೆ, ಈಗ ನನ್ ಮಗಂದು ಓದ್ ಮುಗೀತು, SSI ಇಂದ ಇವನು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾಡವನೆ. ನಮ್ಮ ಹತ್ರ ಏನು ಬಂತು. ಆಕ್ಚುಲ್ ಆಗಿ ಈ ಮೂಮೆಂಟ್ ಅಲ್ಲಿ ನಿಜ ಎದುರ್ಕೊಬಿಟ್ಟೆ ನಾನು. ಗೈಸ್ ಫೈನಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಯ್ತು. ಅದು ಕಂಪ್ಲೀಟ್ ಆಗೋವರೆಗೂ ಮಧ್ಯ ಮಾತಾಡ್ಸೋದ್ ಬೇಡ, ಅವ್ರು ಆರಾಮಾಗಿ ನೋಡ್ಲಿ. ಬಿಕಾಸ್ ಅಂದ್ರೆ ಫಸ್ಟ್ ಸೀನ್ ಅಲ್ಲೇ ನೋಡಿದ ತಕ್ಷಣ ಪ್ರೇಮ ಲೋಕದಲ್ಲಿ ರವಿಚಂದ್ರನ್ ಬಂದ ಅಷ್ಟು ಖುಷಿ ಆಯ್ತು ನನ್ಗೆ. ಅವ್ರದ್ ನೋಡಿದಷ್ಟೇ ಖುಷಿ. ನಮ್ ದೊಡ್ಡಮ್ಮ ಫೋನ್ ಮಾಡಿ ಹೇಳಿರೋದು ನಾವು ಅಪ್ಪನ್ಗೆ. ನನ್ಗನ್ಸೋ ಪ್ರಕಾರ ಇದು ದೊಡ್ಡ ಮಟ್ಟದ ಸಾಧನೆ ಅಲ್ದೇ ಇರ್ಬೋದು. ಅಂದ್ರೆ ಇವಾಗ ಆದ್ರೂ ನಮ್ಮಂತವ್ರಿಗೆ ಜೀ ಕನ್ನಡ ಅಂತ ಒಂದು ದೊಡ್ಡ ಚಾನಲ್ ಅಲ್ಲಿ ಬರೋ ಅಂತದ್ದು ನಿಜವಾಗ್ಲೂ ದೊಡ್ಡ ಖುಷಿನೇ. ನನ್ಗೆ ಏನ್ ಮಾತಾಡೋ ಅಂತಾನೆ ಗೊತ್ತಾಯ್ತಿಲ್ಲ. ಏನಮ್ಮ ಹೇಳಮ್ಮ ಆಯ್ತು ಹೇಳಮ್ಮ. ವಯಸ್ಸಕ್ಕೆ ಈ ಸಾಧನೆ ಮಾಡಿದೆ ಅಲ್ವಾ, ಇನ್ನ ಚೆನ್ನಾಗಿದೆ. ಅಂದ್ರೆ ಯಾರ ಸಪೋರ್ಟ್ ಇಲ್ದೇನೆ ಅವನು ಈ ತರ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಕೊಂಡ್ ಬಂದವನಲ್ಲ, ಅದಕ್ಕೆ ನನ್ ಖುಷಿ. ಸಪೋರ್ಟ್ ಅಂತಂದ್ರೆ ಸಪೋರ್ಟ್ ತುಂಬಾ ಜನ ಸಪೋರ್ಟ್ ಅಂದ್ರೆ ಅದ್ರಲ್ಲ ಇದರಿಂದ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿ ಅಂತ ನಾವಪ್ಪ ಹೇಳಿದ್ದು. ಸಪೋರ್ಟ್ ಆಗಿರ್ಬೋದು, ಮತ್ತೆ ಹೇಳದ್ನಲ್ಲ ಆಗ್ಲೇ ಮನೋಜನ್ ಆಗಿರ್ಬೋದು, ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಅಲ್ಲಿ ಬರ್ತಾ ಇರೋದು. ಯಾರು ಅವರೇ ಬೆಳೆದ್ಬಿಡಕ್ಕಾಗಲ್ಲ, ಎಲ್ಲಾರು ಸಪೋರ್ಟ್ ಇದ್ರೇನೆ ಬೆಳೆಯಕ್ಕಾಗೋದು. ಸೊ ಇನ್ ಮುಂದಕ್ಕೂ ಬರ್ತಾ ಇರುತ್ತೆ. ದಯವಿಟ್ಟು ನೋಡಿ, ಮತ್ತೆ ನಾನು ಹೇಗ್ ಮಾಡ್ತಿದ್ದೀನಿ ಎಲ್ಲಾನು ದಯವಿಟ್ಟು ತಿಳಿಸ್ಕೊಡಿ. ಚೆನ್ನಾಗಿ ಬೆಳಿಲಿ. ಒಂದ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇಂತ ಮಗ ಹುಟ್ಟವನೇ ಅಂದ್ರೆ ನನಗೆ ಖುಷಿ. ನಮ್ ಫ್ಯಾಮಿಲಿಗೆಲ್ಲ ನೀವ್ ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಣ್ಣದೇ ಆಗಿದ್ರು ಬಟ್ ಎಷ್ಟು ಇದಾಗುತ್ತಲ್ವಾ, ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಅನ್ಸುತ್ತೆ. ಇನ್ನ ಮಾಡೋದ್ ತುಂಬಾ ಐತೆ. ಬಟ್ ಆದ್ರೂ ಇಷ್ಟೇ ಎಷ್ಟು ಇಟ್ಕೋಬೇಕಾದ್ರೆ ಇವ್ರು ಇಷ್ಟೊಂದು ಖುಷಿ ಪಡ್ತವ್ರೆ. ಅಂದ್ರೆ ಖುಷಿಯಿಂದ ದೊಡ್ಡದಾಗೋದು ಇದೇ ತರ ಬೆಳಿಲಿ ಅನ್ನೋ ನನ್ನ ಆಸೆ ಅಷ್ಟೇ. ಗೈಸ್ ಯಾರಿಗ್ ನನಗಿಂತ ಪಾಪ ನಮ್ಮ ಅಪ್ಪಂಗೆ ತುಂಬಾ ಭಯ ಆಯ್ತು. ಬಿಕಾಸ್ ಸೆಕೆಂಡ್ PU ಆದ್ಮೇಲೆ ನಾನು ಡಿಗ್ರಿನೂ ಕಂಟಿನ್ಯೂ ಮಾಡಿದೆ, ಡಿಗ್ರಿನೂ ಮುಗಿಸ್ದೆ. ಆದ್ರೂ ಬರೀ ಇನ್ನ ರೀಲ್ಸ್ ಮಾಡ್ತವನೆ, ಯೂಟ್ಯೂಬ್ ಮಾಡ್ತವನೆ. ಡಿಗ್ರಿ ಮುಗ್ದು 5-6 ತಿಂಗಳಾಯ್ತು, ಇನ್ನು ಎಲ್ಲೂ ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ. ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗು, ಯಾವ್ದಾದ್ರು ಕಂಪ್ನಿಗೆ ಸೇರ್ಕೋ ಅಂತಾನೆ ಹೇಳ್ತಿತ್ತು. ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಆಕ್ಟಿಂಗ್ ಮಾಡ್ತೀನಿ, ಇದು ಹೇಳ್ಬಿಟ್ಟು ನಾನು ಬೇರೆ ಇನ್ನೇನು ಮಾಡಲ್ಲ ಅಂತ ನಾನು ಹೇಳಿದೆ. ನಮ್ಮ ಅಪ್ಪಂಗೆ ಖುಷಿ ಆಯ್ತು, ನೀನ್ ಮಾಡು, ನಿಂಗೆ ಏನ್ ಇಷ್ಟ ಅದೇ ಮಾಡು ಅಂತಂದಿದ್ರು. ಆದ್ರೂ ಭಯ. ದಿನ ಕೇಳೋರು, ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಸರಿ ಅನ್ಸ್ತೈತಾ, ಎಲ್ಲಾದ್ರೂ ಹೋಗಿ ಆಡಿಷನ್ಸ್ ಕೊಡು. ಬಿಕಾಸ್ ನಾನು ಇದಕ್ಕೂ ಮುಂಚೆ ಒಂದು 5-6 ಕಡೆ ಆಡಿಷನ್ಸು ಕೊಟ್ಟಿದ್ದೀನಿ. ಆಡಿಷನ್ಸ್ ಕೊಟ್ಬಿಟ್ಟು ಬಂದಾಗ ಏನ್ ಅನ್ಸೋದು ಅಂತಂದ್ರೆ, ಸೆಲೆಕ್ಟ್ ಆಗ್ತೀನೋ ಇಲ್ವಾ. ಮತ್ತೆ ಅವ್ರು ಫೋನ್ ಮಾಡ್ತೀನಿ ಅಂದಿರೋರು ಫೋನೇ ಮಾಡ್ತಿರ್ಲಿಲ್ಲ. ಇವರು ಒಂದು ವಾರಕ್ಕೆ ಮತ್ತೆ ಒಂದು 3 ದಿನ ಬಿಟ್ಟು ಮತ್ತೆ ಕೇಳೋರು, ಏನಾಯ್ತು ಏನು ಫೋನ್ ಮಾಡ್ಲಿಲ್ವ ಅಂತ. ನಂಗೆ ಇಲ್ಲ ಅಂತ ಹೇಳಕ್ಕೂ ಬೇಜಾರು. ಆಮೇಲೆ ಇಲ್ಲ ಅಂತ ಹೇಳ್ಬಿಡುವೆ, ಅವ್ರೇನು ಮಾಡಿಲ್ಲ ಬಿಡಮ್ಮ, ಇನ್ನು ಬೇರೆ ಯಾವ್ದೋ ಬರ್ತದೆ ಅಂತ. ಬಟ್ ಅಮೃತಧಾರೆ ಸೀರಿಯಲ್ಲು ನನಗೆ ನಾಳೆ ಆಡಿಷನ್ ಅಂತಂದ್ರೆ ಇವತ್ತು ಸಂಜೆ ದೇವರಾಜ್ ಸರ್ ಕಾಲ್ ಮಾಡಿ ಹೇಳಿದ್ರು,
ಮ್ಯಾನೇಜರ್ ಅವರು, ನಾಳೆ ಹಿಂಗೆ ಆಡಿಷನ್ ಇದೆ, ಆ ಕ್ಯಾರೆಕ್ಟರ್ ಸೂಟ್ ಆಗ್ತಿ ಅಂತ ಅನಿಸಿದೆ, ಬಂದು ಆಡಿಷನ್ ಕೊಡು ಅಂತ. ಬೆಳಗ್ಗೆ ಹೋಗ್ತೀನಿ, ನನಗೆ ಫುಲ್ ಗಂಟ್ಲೆಲ್ಲ ಒಣಗೋಗಿ ಅಲ್ಲೂ ಕೂಡ ಅಷ್ಟೇ ಅದೇನೋ ನನಗೆ ಅದ್ರ ನೈಟು ನನ್ಗೆ ಹುಷಾರ್ ಬೇರೆ ಇಲ್ಲ, ನೈಟ್ ಎಲ್ಲ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತಗೊಂಡು ಬೆಳಿಗ್ಗೆ ಹೋಗಿ ಆಡಿಷನ್ ಕೊಟ್ಟಿದ್ದೆ. ಓಕೆ, ಇಷ್ಟ ಆಗಿದೆ, ಎಲ್ಲ ಕಡೆ ಹೆಂಗೆ ಹೇಳ್ತಾರೆ ಹಂಗೆ ಇವ್ರು ಹೇಳ್ತೀವಿ ನೋಡೋಣ ಅಂತ ಹೇಳಿದ್ರು. ಬಟ್ ಅದ್ರ ನಾಳೆಗೇನೆ ನಾಳಿದ್ಗೋ ಕಾಲ್ ಮಾಡಿ 2 days ಬಿಟ್ಟು ಕಾಲ್ ಮಾಡಿ ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ಹುಡುಗ ಅಂತಂದ್ರು. ಹೋಗಿ ನಾನು ಬೈರನ್ ಕಟಿಂಗ್ ಮಾಡಿಸ್ತಾ ಇದ್ದೆ. ನನ್ಗೆ ನಿಜ ಇವತ್ತು ಟೆಲಿಕಾಸ್ಟ್ ಆದಾಗ ಏನು ಫೀಲ್ ಆಯಿತೋ ಅದಕ್ಕಿಂತ 100 ಪಟ್ಟು ಖುಷಿ. ಅವತ್ತು ನನಗೆ ಅಳು ಕಂಟ್ರೋಲ್ ನಾನು ಯಾವತ್ತೂ ಅಳೋದೇ ಇಲ್ಲ ಗೈಸ್. ನನ್ನ ಅತ್ತೆ ಯಾವ ಕಾಲ ಆಗ್ಬಿಡಾಯ್ತು ಅವತ್ತು, ಎಷ್ಟು ಅತ್ತೆ ಅಂತಂದರೆ ನಾನು ಅಲ್ಲಿ ಸಲೂನಲ್ಲೆಲ್ಲ ನೋಡ್ತವ್ರೆ, ರೋಡಲ್ಲೆಲ್ಲರೂ ನೋಡ್ತವ್ರೆ, ಅಳುನೇ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಪಡ್ಕೊಳಕ್ಕಾಗ್ದಿದ್ದು ಎಂತಕ್ಕೆ ಅಂತಂದರೆ ಯಾರೋ ಹೇಳಿದರು, ಇವಾಗ ತುಂಬ ಸ್ವಲ್ಪ ಫೇಮ್ ಬಂದ್ಬಿಟ್ಟೈತೆ, ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿದೆಯಾ ಅಂತ ಮೆರಿತಾ ಇದೆಯಾ, ಇದು ಹಿಂಗೆ ಇರಲ್ಲ, ಒಂದು ದಿವಸ ಹಂಗೆ ಮೇಲಿಂದ ಬಿದ್ದೋಯ್ತೀಯ ನೋಡು ಅದೇ ಫೇಮಿಂದ ಅಂತ. ಯಾವತ್ತೂ ಹಂಗಾಗಲ್ಲ. ಬಿದೋಗೋದು ಅಂತ ಅಂದ್ರೆ ಇದೇನಾ ನಿಮ್ ಪ್ರಕಾರ? ನಾವು ಕರೆಕ್ಟ್ ಆಗಿದ್ರೆ ಯಾರು ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಇರೋವರೆಗೂ ಬೆಳಿತಾರೆ. ನನ್ನ ಮಗ ಹಿಂಗೆ ಚೆನ್ನಾಗಿ ಇನ್ನ ಮೇಲ್ಮಟ್ಟಕ್ಕೆ ಬರ್ಲಿ ಅನ್ನೋದೇ ನನ್ನ ಆಶೀರ್ವಾದ. ಖುಷಿ ಏನು ಅಂತ ನಾನು ಮಾಡೋ ಪೂಜೆಗೆ ಮತ್ತೆ ನಾನು ದೇವ್ರ ಹತ್ರ ನಾನು ಎಲ್ಲೇ ಹೋದ್ರೂ ಬೇಡ್ಕೊಳ್ಳೋದು ಇದೊಂದೇ, ನನ್ನ ಮಗ ಚೆನ್ನಾಗಿ ಅಂದ್ರೆ ಜಗ ಮೆಚ್ಚಿದ ಮಗ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಾವು ಮೆಚ್ಚಿದಲ್ಲ, ಜನಗಳು ಮೆಚ್ಚಬೇಕು, ಜನಗಳ ಆಶೀರ್ವಾದ ಬೇಕು ಅನ್ನೋದೇ ನನ್ನ ಆಸೆ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ. ಸೊ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ತಿಳಿಸಲ್ಲ. ನಿಮ್ಮೆಲ್ಲರೂ ಪ್ರೀತಿ ಸಾಕಾಗಲ್ಲ. ನಿಮ್ಮೆಲ್ಲರೂ ಪ್ರೀತಿಗೆ ನಾನು ಯಾವಾಗಲೂ ಕೂಡ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೈತ್ರ ನಿಂಗೇನು ಅನಿಸ್ತು? ಇವಳು ಹೇಳ್ತಾವಳೆ ಗೈಸ್, ಇವಳು ಹೇಳ್ತಾವಳೆ. ಆಗ್ಲಿ ನಾವು ನೋಡೇ ಇಲ್ಲ, ಅವಳೇನದೇ ಮರೆತು ಬಿಟ್ಟಿದೀನಿ. ಬಾಯಿ ಕಡೆ ಬಾಯ್ಲಿ ಬೈಲಿ 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 ಬಾರೆ ಚೈತ್ರ ಬಾಯ್ಲಿ ಅಲ್ಲಿ ಕ್ಯಾಪ್ಚರ್ ಮಾಡ್ತಿಲ್ಲ, ಬೈಲಿ ಬಾಯ್ಲಿ ಹೇಳ್ತಾವಳು ಅವಳು. ಏನಾಯ್ತು? ನೀನೆಂತ ಕೇಳ್ತಿದ್ಯಾ? ಅಮ್ಮ ಹೇಳ್ತಲ್ಲ, ಅದಕ್ಕೆ ಅವಳು ಬಂದ್ಬಿಡ್ತು. ಏಂತ ಕೇಳ್ತಿದ್ಯಾ? ಹೇಳು, ಏನ್ ಅನ್ಸ್ತು ಹೇಳು. ಬಾಯ್ಲಿ ಬಾ ಚೈತ್ರ, ಬಾಯ್ಲಿ ಒಂದ್ ನಿಮಿಷ ಹೇಳು, ಏನ್ ಅನ್ಸ್ತು? ಡೈರಿಂಗ್ ಹೊಡಿತೀನಿ ಇವಾಗ. ಹೇಳು, ಏನ್ ಅನ್ಸ್ತು ಹೇಳು. ಖುಷಿ ಆಯ್ತು. ಅದಕ್ಕೆ ಎಂತ ಕೇಳ್ತಿದ್ದೆ? ನೀನೆಂತ ಕೇಳ್ತಿದ್ದೆ? ಹೌದು, ಏಂತ ಕೇಳು ಬಂತು? ನಮ್ಮ ಅಪ್ಪ ಅಮ್ಮ ನೋಡೋದ, ನಮ್ಮ ಅಪ್ಪ ಅಮ್ಮನ ನೋಡ್ಬಿಟ್ಟಳು ಬಂತ, ಅಥವಾ ನನ್ನ ಸ್ಕ್ರೀನ್ ಮೇಲೆ ನೋಡ್ಬಿಟ್ಟಳು ಬಂತ? ಏನ್ ಅನಿಸ್ತು? ಹೇಳು ಹೇಳು ಚೈತ್ರ, ಏನ್ ಅನಿಸ್ತು? ಖುಷಿ ಆಯ್ತು. ಇವಾಗ ಫಸ್ಟ್ ಸ್ಟೆಪ್ ಇಕ್ಕಿದ್ಯಾ, ಮುಂದೆ ಬೆಳಿ. ಅದೆಲ್ಲ ಓಕೆ, ನನಗಿನ ಜಸ್ಟ್ ನೀನೇ ಹೇಳ್ತಿದ್ಯಲ್ಲ, ನೀನೇ ಕೇಳ್ತಿದ್ಯಾ? ಗೊತ್ತಿಲ್ಲ ಗೈಸ್, ಇದು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ. ಅದಕ್ಕೆ ಅಳು ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಹಂಗೆ ಯಾರ ಕಣ್ಣಲ್ಲಾದ್ರೂ ನೀರು ಬರ್ತಾ ಇದ್ರೆ ನಮ್ಮ ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ. ಈಗ ನಮ್ಮ ಕ್ಯಾಮ್ರಾ ಹಿಂದೆ ಇರುವಂತ ನಾಗರಾಜ್ನ ಕೇಳ್ಬೇಕು, ಅವನಿಗೆ ಏನಿಸ್ತು ಅಂತ. ಏನ್ ಹೇಳಿ ಹೇಳು ಹೇಳು. ಹೆಂಗೆ ಇಲ್ಲ, ಟಯರ್ಡ್ ಆಗಿದ್ದು ಅದಕ್ಕೆ. ಹೆಂಗೆ ಅಂತಂದ್ರೆ ನಾವೆಲ್ಲ ನೋಡ್ಕೊಂಡ್ ಬಂದಿದೀವಿ, ಬೇರೆಯವ್ರಿಗೆ ಹೆಂಗ ಅನ್ಸುತ್ತೋ, ಬೇರೆಯವ್ರಿಗೆ ಖುಷಿ ಕಾಣಿಸುತ್ತೆ. ಬಟ್ ನಮ್ ಜೊತೆಲಿ ಇರೋರು ಏನ್ ಕಷ್ಟಪಟ್ಟವ್ರೆ ಎಲ್ಲ ನೆನಪಾದಾಗ ಅಫ್ಕೋರ್ಸ್ ಎಲ್ಲರಿಗೂ ಅಳು ಬರುತ್ತೆ. ಅದಾದ್ಮೇಲೆ ಇವನ್ ಕಣ್ಣಲ್ಲಿ ಏನ್ ಕಳು ಬರುತ್ತೆ ಅಂತಂದ್ರೆ, ನೀವು ನೋಡ್ಬಿಡ್ತಾ ಅಲ್ಲಿ ಖುಷಿ ಪಡ್ಬೋದು. ಬಟ್ ನೆನ್ನೆ ಒಂದ್ ಶೂಟಿಂಗ್ ಇತ್ತು, ಅದ್ರಲ್ಲಿ ಒಂದ್ ಕಾಲೆಲ್ಲ ಏಟ್ ಮಾಡ್ಕೊಂಡವನೆ. ಏನ್ ದೊಡ್ಡದಲ್ಲ ಗೈಸ್. ಆಕ್ಚುಲ್ ಆಗಿ ನೆನ್ನೆ ನೈಟ್ ನಾನು ಮನೆಗೆ ಬಂದಾಗ 12 ಗಂಟೆ ಬಂದಿದ್ದು, ಲೇಟ್ ಆಗಿದ್ರಿಂದ ಮತ್ತೆ ಟಯರ್ಡ್ ಆಗಿದ್ನಲ್ಲ, ಇವತ್ತು ಫುಲ್ ಬರೀ ನಿದ್ದೆನೆ ಮಾಡಿದೀನಿ. ಮತ್ತೆ ಸಂಜೆ ಒಂದು 6:15 ಏನೋ ಯಾರೋ ಸ್ಟೋರಿ ಹಾಕಿದ್ರು ನನ್ನ ಫಾಲೋವರು. ಪಾಪ ನಾ ಇನ್ನ ಸ್ಟೋರಿಗಳು ರೀಮೆನ್ಷನ್ ಮಾಡಿಲ್ಲ. ಅದ್ ನೋಡಿ ನನ್ಗೆ ಶಾಕು. ಆಲ್ರೆಡಿ ಟೆಲಿಕಾಸ್ಟ್ ಆಯ್ತಿತ್ತು ಇವತ್ತೇನ ಅಂತ ಅಂದು, ಬಿಕಾಸ್ ಅವ್ರು ನೆಕ್ಸ್ಟ್ ವಾರದಲ್ಲಿ ಆಗ್ಬೋದು ಮೇ ಬಿ ಅಂತ ಹೇಳಿದ್ರು. ಅದ್ ನೋಡ್ರಿ ಇವತ್ತೇ ಟೆಲಿಕಾಸ್ಟ್ ಆಗಿದೆ. ಅದು ಅರ್ಜೆಂಟ್ ಅಲ್ಲಿ ಎಲ್ಲ ನನ್ನ ಸ್ಟೋರೇಜ್ ಇರಲಿಲ್ಲ, ವ್ಲಾಗ್ ಮಾಡಬೇಕು, ಸ್ಟೋರೇಜ್ ಕ್ಲಿಯರ್ ಮಾಡಿ ನಾನು ಬರ್ತಾ ಇದೀನಿ ಅಂತ ವಿಡಿಯೋ ಮಾಡಾಕಿ. ಸೊ ಗೈಸ್, ಸಾಧನೆ ಅಂತಂದ್ರೆ ಏನು ಇಲ್ಲ, ಅಪ್ಪ ಅಮ್ಮನ ಮಕ್ಕಳಿಗೆ ಖುಷಿ ತರಿಸ್ತಾರಲ್ಲ ಅದೇ. ಇವಾಗ ಜಸ್ಟ್ ಬಿಗಿನಿಂಗು, ಮುಂದೆ ದೊಡ್ಡ ಸಾಧನೆಯಿಂದಾಗಿರ್ಲಿ. ಸಾಧನೆ ಅಂತ ಹೇಳಕ್ಕಾಗಲ್ಲ, ಬಟ್ ಸಾಧನೆಯಲ್ಲಿ ಒಂದು ಪಾಠ ಆಗಿದ್ರು ಕೂಡ ಚಿಕ್ಕ ಹೆಜ್ಜೆ, ಸಾಧನೆಗೊಂದು ಚಿಕ್ಕ ಹೆಜ್ಜೆ. ಅಂಡ್ ನಾನು ಅಂತ ಅನ್ಕೊಂಡಿದ್ದೆ ದೊಡ್ಡ ಸಾಧನೆ ಅಪ್ಪ ಅಮ್ಮಂಗೆ ಮತ್ತೆ ನಮ್ಮ ಪ್ರೀತಿಸೋರ್ಗೆ ಖುಷಿ ಕೊಡೋದು ಅಂತ. ಚಿಕ್ಕದ್ರಲ್ಲೂ ಕೂಡ ಖುಷಿ ಪಡ್ತಾರೆ ಅಂತ ನಮ್ಗೆ ಮುಂಚೆ ಇವಾಗ ಗೊತ್ತಾಯ್ತು. ಗೈಸ್, ಅವಾಗ್ಲೇ ನಾವು ಅಮ್ಮ ತುಂಬಾ ಎಮೋಷನ್ ಆಗ್ಬಿಟ್ಟಿದ್ರು. ಆಗ ಅವ್ರು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡಲ್ಲ ಅಂತ ಅನ್ಕೊಂಡು, ಯಾಕಮ್ಮ ಖುಷಿ ಪಡಮ್ಮ ಸೀರಿಯಲ್ ಅಲ್ಲಿ ಬಂದಿದ್ದೀನಿ ಅಂತ ಹೇಳು. ಬರ್ತಾ ಇರೋದು ಎಷ್ಟು ನಿಮ್ಗೆ? ಏನ್ ಯಾರು ಏನೇ ಆದ್ರೂ ಅಂದ್ರೂ ನನ್ ಮಗ ಚೆನ್ನಾಗಿ ಬೆಳಿಬೇಕು, ನನ್ ಮಗ
ಇನ್ನು ಒಳ್ಳೊಳ್ಳೆ ಸ್ಥಾನದಲ್ಲಿ ಇರಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೆ. ಹಂಗೆ ಗೈಸ್ ನನಗೆ ತುಂಬಾ ನೆರವೇರಿಸ್ತಾನೆ ನನ್ ಮಗ. ಚಿಕ್ಕ ವಯಸ್ಸಿನ ಅದೊಂದು ಡ್ರೀಮ್ ಆಕ್ಟ್ ಮಾಡಬೇಕು, ಬಿಗ್ ಸ್ಕ್ರೀನ್ ಅಲ್ಲಿ ಬರಬೇಕು ಅಂತ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಇವಾಗ ಒಂದು 6 ತಿಂಗಳಿಂದ ಕೆಲವೊಂದು ಮಾತುಗಳು ಕೇಳಿದ್ಮೇಲೆ ಇಲ್ಲ, ಲೈಫಲ್ಲಿ ಇನ್ನೇನಾಗೋದು ಅಥವಾ ಬಿಸ್ನೆಸ್ ಮಾಡೋದು ಎಲ್ಲ ಇದ್ದಿದೆ. ಮದ್ವೆ 1-2 ವರ್ಷ ಲೇಟ್ ಆಗಾದ್ರೂ ಪರವಾಗಿಲ್ಲ, ಆಮೇಲೆ ಸೆಟ್ಲ್ ಆಗ್ಬಿಟ್ಟಾಗ್ಬೋದು. ಅವ್ರುಗಳು ಅಂದಿರೋ ಮಾತ್ಕಾದ್ರೂ ಒಂದ್ಸಲ ಆದ್ರೂ ಬಿಗ್ ಸ್ಕ್ರೀನ್ ಅಲ್ಲಿ ಬರಬೇಕು, ನಮ್ಮ ಅಪ್ಪ ಅಮ್ಮನ ಪ್ರೌಡ್ ಮೂಮೆಂಟ್ ತರಿಸ್ಬೇಕು, ಅದು ಆಕ್ಟಿಂಗ್ ಮಾಡಿನೇ ಅವ್ರನ್ನ ಪ್ರೌಡ್ ಮೂಮೆಂಟ್ ತರಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟಿದೆ. ಅದು ಇವತ್ತು ನನ್ಸಾಗಿದೆ. ಸೊ ಗೈಸ್, ಈಗ ಏನ್ ಮಾತಾಡಿದ್ರು ನಿಮ್ಗೆ ನೋಡ್ತಿರೋರ್ಗೆ ಇದೆಲ್ಲ ಸ್ವಲ್ಪ ಜಾಸ್ತಿ ಅಂತಾನೆ ಅನ್ಸ್ಬೋದು. ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಮಾತಾಡ್ತಿದ್ದೀರಾ ಅಂತ. ಇದೆಲ್ಲ ಮನ್ಸಿನ ಮಾತು ಅಷ್ಟೇ ಗೈಸ್. ಆ ಖುಷಿಲಿ ಮಾತು ಬಂದೇ ಬಿಡುತ್ತೆ. ಸೊ ನನಗೆ ಗೊತ್ತು ಇದು ತುಂಬಾ ದೊಡ್ಡ ಸಾಧನೆ ಏನೂ ಅಲ್ಲ ಅಂತ. ಬಟ್ ನಮ್ಮಂಥವ್ರಿಗೆ ಇದೊಂದು ಸಾಧನೆನೆ, ಒಂದು ಪುಟ್ಟ ಸಾಧನೆಗೆ ಒಂದು ಸಣ್ಣ ಹೆಜ್ಜೆ ಅಂತ ಅನ್ಕೋಬಹುದು. ಸೊ ಇನ್ ಮುಂದೇನು ಕೂಡ ಬರ್ತಾ ಇರುತ್ತೆ, ತುಂಬಾ ಎಪಿಸೋಡ್ಸ್ ಬರುತ್ತೆ. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ನೋಡಿ ಅರಸಿ ಆರೈಸಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಯಾವಾಗ್ಲೂ ಕೂಡ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.